ವಾಟ್ ಎ ಜರ್ನಿ. ಮಂಡ್ಯದ ಮದ್ದೂರಿನ ಸೋಮನಹಳ್ಳಿಯಲ್ಲಿ ಹುಟ್ಟಿ ದೇಶ ವಿದೇಶ ಹೋಗಿ ಮುಖ್ಯಮಂತ್ರಿಯಾಗಿ, ವಿದೇಶಾಂಗ ಸಚಿವರಾಗಿ, ರಾಜ್ಯಪಾಲರಾಗಿ, ಎಲ್ಲ ಉಪಮುಖ್ಯಮಂತ್ರಿಯಾಗಿ, MLA, MLC, MP, ರಾಜ್ಯಸಭಾ MP, ಎಲ್ಲ ಪ್ರಧಾನಮಂತ್ರಿ ಒಂದು ಬಿಟ್ಟು ಕೊನೆಗೆ ಎಲ್ಲಿಂದ ಬಂದಿರ್ತೀವೋ ಅಲ್ಲಿಗೆ ವಾಪಸ್ ಹೋಗೋದು, ಸೋಮನಹಳ್ಳಿಗೆ. ನಾಳೆ ಏನೆಲ್ಲ ಕೊಡುಗೆ SM ಕೃಷ್ಣ ಅವರದು ಹೇಳ್ತಾ ಹೋಗ್ತೀನಿ. ಬ್ರ್ಯಾಂಡ್ ಬೆಂಗಳೂರಿನ ಕನಸು ಕಂಡು ಸಾಕಾರಕ್ಕೆ ಹೆಜ್ಜೆ ಹಾಕಿದವರು ಸಿಂಗಾಪುರ್ ಮಾಡ್ತೀನಿ ಬೆಂಗಳೂರನ್ನು ಅಂತ. ಬಹುತೇಕ ಆಗಿದೆ ಸಿಂಗಾಪುರ ಥರನೇ. ಅಂದರೆ ಬೆಂಗಳೂರೇ ಅಂದರೆ ಒಂದು 80s 90sಲ್ಲಿದ್ದ ಬೆಂಗಳೂರು ಮತ್ತು ಈಗಿರುವಂಥ ಬೆಂಗಳೂರು ಎಷ್ಟು ಬದಲಾವಣೆ ಆಗಿದೆ ನಿಮ್ಗೆ ಗೊತ್ತು. ಬೆಂಗಳೂರನ್ನು ಸಿಂಗಾಪುರ ಮಾಡಲು ಹೊರಟಿದ್ದರು. ಆ ಕನಸು ಬಹುತೇಕ ಅವರು ಕನಸು ಕಂಡಿದ್ದು ನನಸಾಗಿದೆ. ಎನ್ ವೆಂಕಟಾಚಲ ಅವರನ್ನು ಲೋಕಾಯುಕ್ತಕ್ಕೆ ನೇಮಿಸಿದ್ರು. ಎನ್ ವೆಂಕಟಾಚಲ ಆ ಸಂದರ್ಭದಲ್ಲಿ ಭಾಳ ಸ್ಟ್ರಾಂಗ್. ಭೂ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಿದ್ದೇ ಕೃಷ್ಣ, ಡಿಜಿಟಲ್ ಮಾಡಿತ್ತು. ಅಲ್ಲಿ ತನಕ ಎಲ್ಲ ರಿಟರ್ನ್. ಸರ್ಕಾರಿ ಶಾಲೆಗಳಲ್ಲಿ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಮಕ್ಕಳಿಗೆ ಬಿಸಿಯೂಟ ಯೋಜನೆ ಬಂದಿದ್ದೇ SM ಕೃಷ್ಣ ಅವರ ಕಾಲಾವಧಿಯಲ್ಲಿ. ಯಶಸ್ವಿನಿ ಯೋಜನೆ ಮೂಲಕ ಆರೋಗ್ಯ ವಿಮೆ ಜಾರಿಯಾಗಿದ್ದೇ SM ಕೃಷ್ಣ ಅವರ ಕಾಲಾವಧಿಯಲ್ಲಿ. ಅಂತರ್ಜಲ ಹೆಚ್ಚಿಸಲು ಜಲ ಸಂವರ್ಧನೆ ಯೋಜನೆ ಮಾಡ್ತಾರೆ ಕೃಷ್ಣ ಅವರ ಕಾಲದಲ್ಲೇ. ಈಗ ದೇವನಹಳ್ಳಿ ಏರ್ಪೋರ್ಟ್ ಇದೆಯಲ್ಲ, ಇವರ ಕಾಲದಲ್ಲೇ ನಿರ್ಮಾಣ ಆಗುತ್ತೆ. ಆ JCBಯಲ್ಲಿ ಕೂತು ಒಂದು ಫೋಟೋ ತೋರಿಸ್ತೀನಿ, ಯಾರೆಲ್ಲ ಬಳಿಯೂ ಇಲ್ಲದ ಒಂದು 10 ಫೋಟೋ ತೋರಿಸ್ತೀನಿ ನಿಮಗೆ. ಬೆಂಗಳೂರಿಗೆ ಮೆಟ್ರೋ ರೈಲು ತರಲು ಪ್ರಮುಖ ಪಾತ್ರ. ಅಂದರೆ ಒಬ್ಬೊಬ್ಬರು ಅಂತಲ್ಲ, ಆಯಾಯ ಹಂತದಲ್ಲಿರುತ್ತೆ. ಅನಂತಕುಮಾರ್ ಅವರ ಪಾತ್ರ ಕೂಡ ಇದೆ, ದೇವೇಗೌಡ, ಹಂಗೆ ಆ ಥರ ಇರ್ತದೆ. SM ಕೃಷ್ಣ ಅವಧಿಯಲ್ಲಿ ವಿಕಾಸಸೌಧ ನಿರ್ಮಾಣ ಆಗುತ್ತೆ. ಅವರದೇ ಅವಧಿಯಲ್ಲಿ ನಿರ್ಮಾಣ ಆಗಿ ಉದ್ಘಾಟನೆ ಕೂಡ ಆಗಿಬಿಡುತ್ತೆ. ಕೆಂಪು ಬಸ್ ಹೋಗಿ ಆ ವೈಟ್ ಆ್ಯಂಡ್ ಬ್ಲೂ ಬಸ್ ಬರುತ್ತಲ್ಲ, BMTC KSRTCಗೆ ವೋಲ್ವೋದಂಥ ಬಸ್, ಐಷಾರಾಮಿ ಬಸ್. ವೋಲ್ವೋ ಅಂತಂದರೆ ಆಗ ಅಬಾಬಾಬಾಬಾಬಾ ವಿಮಾನನೇ, ಅದು ಇವರು ತಂದಿತ್ತು. ಇವತ್ತು ಬಜೆಟ್ ಎಷ್ಟು ಗೊತ್ತಾ? ಕರ್ನಾಟಕದ ಬಜೆಟ್ 3,75,000 ಕೋಟಿ ಹತ್ರ ಅಲ್ವಾ? ಎಷ್ಟು? 3,75,000 ಕೋಟಿ. ಇದೇ SM ಕೃಷ್ಣ ಅವರು 1999ರಲ್ಲಿ ಬಜೆಟ್ ಇದ್ದದ್ದು 13,000 ಕೋಟಿ. ಇವತ್ತು 13,000 ಕೋಟಿ ಒಂದು ಇಲಾಖೆಗಿಲ್ಲ. ಆ 13,000 ಕೋಟಿಯಿಂದ 34,000 ಕೋಟಿಗೆ ಏರಿಕೆ ಮಾಡಿದ್ದು ಅವರು. ನೋಡಿ, 13,000 ಕೋಟಿಯಲ್ಲಿ 23, 33 ಅಂದರೆ ಡಬಲ್ ಅಲ್ಲ, ಟ್ರಿಪಲ್. ಅಂದರೆ ಲಾಭ ಈಗಿನವರು ಪಡ್ಕೋತಾ ಇದ್ದಾರೆ. ನಾನು ಅನೇಕ ಬಾರಿ ಹೇಳಿದ್ದೆ, ಗ್ಲೋಬಲೈಸೇಷನ್ಗೆ ತೆರೆದುಕೊಂಡ ಕಾರಣಕ್ಕಾಗಿ ಬೆಂಗಳೂರು ಹೆಂಗಾಯಿತು ಅಂತಂದರೆ, ರಾತ್ರಿ 1 ಎಕರೆ ಜಾಗ ಇದ್ದವ ನಾಳೆ ಮಾರಿದರೆ 15 ಲಕ್ಷ ಸಿಗ್ಬೋದು, 5 ಲಕ್ಷ ಸಿಗ್ಬೋದು, 10 ಲಕ್ಷ ಸಿಗ್ಬೋದು ಅಂತೇಳಿ ಮಲಗಿದವ. ಒಂದು ಉದಾಹರಣೆಗೆ ಹೇಳಿದ್ದು. ಬೆಳಿಗ್ಗೆ ಎದ್ದಾಗ ಆ 1 ಎಕರೆ ಜಾಗದ ರೇಟು 20 ಕೋಟಿ ಆಗಿತ್ತು, ಅಥವಾ 10 ಕೋಟಿ ಆಗಿತ್ತು, ಅಥವಾ ಕೋಟ್ಯಾಂತರ ಆಗಿತ್ತು. 15 ಲಕ್ಷ ಇದ್ದದ್ದು 1.5 ಕೋಟಿ ಆಗಿತ್ತು. ಎಲ್ಲರೂ ಶ್ರೀಮಂತರಾಗ್ಬಿಟ್ರು ಒಂಥರ, ಭೂಮಿ ಇದ್ದವರು. ಬನ್ನಿ, ವಾಟ್ ಎ ಜರ್ನಿ. ಮಂಡ್ಯದ ಮದ್ದೂರಿನ ಸೋಮನಹಳ್ಳಿಯಲ್ಲಿ ಹುಟ್ಟಿ ದೇಶ ವಿದೇಶ ಹೋಗಿ ಮುಖ್ಯಮಂತ್ರಿಯಾಗಿ, ವಿದೇಶಾಂಗ ಸಚಿವರಾಗಿ, ರಾಜ್ಯಪಾಲರಾಗಿ, ಎಲ್ಲ ಉಪಮುಖ್ಯಮಂತ್ರಿಯಾಗಿ, MLA, MLC, MP, ರಾಜ್ಯಸಭಾ MP, ಎಲ್ಲ ಪ್ರಧಾನಮಂತ್ರಿ ಒಂದು ಬಿಟ್ಟು ಕೊನೆಗೆ ಎಲ್ಲಿಂದ ಬಂದಿರ್ತೀವೋ ಅಲ್ಲಿಗೆ ವಾಪಸ್ ಹೋಗೋದು, ಸೋಮನಹಳ್ಳಿಗೆ. ನಾಳೆ ಏನೆಲ್ಲ ಕೊಡುಗೆ SM ಕೃಷ್ಣ ಅವರದು ಹೇಳ್ತಾ ಹೋಗ್ತೀನಿ. ಬ್ರ್ಯಾಂಡ್ ಬೆಂಗಳೂರಿನ ಕನಸು ಕಂಡು ಸಾಕಾರಕ್ಕೆ ಹೆಜ್ಜೆ ಹಾಕಿದವರು ಸಿಂಗಾಪುರ್ ಮಾಡ್ತೀನಿ ಬೆಂಗಳೂರನ್ನು ಅಂತ. ಬಹುತೇಕ ಆಗಿದೆ ಸಿಂಗಾಪುರ ಥರನೇ. ಅಂದರೆ ಬೆಂಗಳೂರೇ ಅಂದರೆ ಒಂದು 80s 90sಲ್ಲಿದ್ದ ಬೆಂಗಳೂರು ಮತ್ತು ಈಗಿರುವಂಥ ಬೆಂಗಳೂರು ಎಷ್ಟು ಬದಲಾವಣೆ ಆಗಿದೆ ನಿಮ್ಗೆ ಗೊತ್ತು. ಬೆಂಗಳೂರನ್ನು ಸಿಂಗಾಪುರ ಮಾಡಲು ಹೊರಟಿದ್ದರು. ಆ ಕನಸು ಬಹುತೇಕ ಅವರು ಕನಸು ಕಂಡಿದ್ದು ನನಸಾಗಿದೆ. ಎನ್ ವೆಂಕಟಾಚಲ ಅವರನ್ನು ಲೋಕಾಯುಕ್ತಕ್ಕೆ ನೇಮಿಸಿದ್ರು. ಎನ್ ವೆಂಕಟಾಚಲ ಆ ಸಂದರ್ಭದಲ್ಲಿ ಭಾಳ ಸ್ಟ್ರಾಂಗ್. ಭೂ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಿದ್ದೇ ಕೃಷ್ಣ, ಡಿಜಿಟಲ್ ಮಾಡಿತ್ತು. ಅಲ್ಲಿ ತನಕ ಎಲ್ಲ ರಿಟರ್ನ್.
ಸರ್ಕಾರಿ ಶಾಲೆಗಳಲ್ಲಿ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಮಕ್ಕಳಿಗೆ ಬಿಸಿಯೂಟ ಯೋಜನೆ ಬಂದಿದ್ದೇ ಎಸ್ ಎಂ ಕೃಷ್ಣ ಅವರ ಕಾಲಾವಧಿಯಲ್ಲಿ. ಯಶಸ್ವಿನಿ ಯೋಜನೆ ಮೂಲಕ ಆರೋಗ್ಯ ವಿಮೆ ಜಾರಿಯಾಗಿದ್ದೇ ಎಸ್ ಎಂ ಕೃಷ್ಣ ಅವರ ಕಾಲಾವಧಿಯಲ್ಲಿ. ಅಂತರ್ಜಲ ಹೆಚ್ಚಿಸಲು ಜಲ ಸಂವರ್ಧನೆ ಯೋಜನೆ ಮಾಡ್ತಾರೆ ಕೃಷ್ಣ ಅವರ ಕಾಲದಲ್ಲೇ. ಈಗ ದೇವನಹಳ್ಳಿ ಏರ್ಪೋರ್ಟ್ ಇದೆಯಲ್ಲ, ಇವರ ಕಾಲದಲ್ಲೇ ನಿರ್ಮಾಣ ಆಗುತ್ತೆ. ಆ JCBಯಲ್ಲಿ ಕೂತು ಒಂದು ಫೋಟೋ ತೋರಿಸ್ತೀನಿ, ಯಾರ ಬಳಿಯೂ ಇಲ್ಲದ ಒಂದು 10 ಫೋಟೋ ತೋರಿಸ್ತೀನಿ ನಿಮಗೆ. ಬೆಂಗಳೂರಿಗೆ ಮೆಟ್ರೋ ರೈಲು ತರಲು ಪ್ರಮುಖ ಪಾತ್ರ ಅಂದರೆ ಒಬ್ಬೊಬ್ಬರು ಅಂತಲ್ಲ, ಆಯಾಯ ಹಂತದಲ್ಲಿರುತ್ತೆ. ಅನಂತಕುಮಾರ್ ಅವರ ಪಾತ್ರ ಕೂಡ ಇದೆ, ದೇವೇಗೌಡ, ಹಂಗೆ ಆ ಥರ ಇರ್ತದೆ. ಎಸ್ ಎಂ ಕೃಷ್ಣ ಅವಧಿಯಲ್ಲಿ ವಿಕಾಸವಾದ ನಿರ್ಮಾಣ ಆಗುತ್ತೆ, ಅವರದೇ ಅವಧಿಯಲ್ಲಿ ನಿರ್ಮಾಣ ಆಗಿ ಉದ್ಘಾಟನೆ ಕೂಡ ಆಗ್ಬಿಡುತ್ತೆ. ಕೆಂಪು ಬಸ್ ಹೋಗಿ ಆ ವೈಟ್ ಆ್ಯಂಡ್ ಬ್ಲೂ ಬಸ್ ಬರುತ್ತಲ್ಲ, BMTC KSRTCಗೆ ವೋಲ್ವೋದಂಥ ಬಸ್, ಐಷಾರಾಮಿ ಬಸ್. ವೋಲ್ವೋ ಅಂತಂದರೆ ಆಗ ಅಬಾಬಾಬಾಬಾಬಾ ವಿಮಾನನೇ, ಅದು ಇವರು ತಂದಿತ್ತು. ಇವತ್ತು ಬಜೆಟ್ ಎಷ್ಟು ಗೊತ್ತಾ? ಕರ್ನಾಟಕದ ಬಜೆಟ್ 3,75,000 ಕೋಟಿ ಹತ್ರ ಅಲ್ವಾ? ಎಷ್ಟು? 3,75,000 ಕೋಟಿ. ಇದೇ ಎಸ್ ಎಂ ಕೃಷ್ಣ ಅವರು 1999ರಲ್ಲಿ ಬಜೆಟ್ ಇದ್ದದ್ದು 13,000 ಕೋಟಿ. ಇವತ್ತು 13,000 ಕೋಟಿ ಒಂದು ಇಲಾಖೆಗಿಲ್ಲ. ಆ 13,000 ಕೋಟಿಯಿಂದ 34,000 ಕೋಟಿಗೆ ಏರಿಕೆ ಮಾಡಿದ್ದು ಅವರು. ನೋಡಿ, 13,000 ಕೋಟಿಯಲ್ಲಿ 23, 33 ಅಂದರೆ ಡಬಲ್ ಅಲ್ಲ, ಟ್ರಿಪಲ್. ಅಂದರೆ ಲಾಭ ಈಗಿನವರು ಪಡ್ಕೋತಾ ಇದ್ದಾರೆ. ನಾನು ಅನೇಕ ಬಾರಿ ಹೇಳಿದ್ದೆ, ಗ್ಲೋಬಲೈಸೇಷನ್ಗೆ ತೆರೆದುಕೊಂಡ ಕಾರಣಕ್ಕಾಗಿ ಬೆಂಗಳೂರು ಹೆಂಗಾಯಿತು ಅಂತಂದರೆ, ರಾತ್ರಿ 1 ಎಕರೆ ಜಾಗ ಇದ್ದವ ನಾಳೆ ಮಾರಿದರೆ 15 ಲಕ್ಷ ಸಿಗ್ಬೋದು, 5 ಲಕ್ಷ ಸಿಗ್ಬೋದು, 10 ಲಕ್ಷ ಸಿಗ್ಬೋದು ಅಂತೇಳಿ ಮಲಗಿದವ. ಒಂದು ಉದಾಹರಣೆಗೆ ಹೇಳಿದ್ದು, ಬೆಳಿಗ್ಗೆ ಎದ್ದಾಗ ಆ 1 ಎಕರೆ ಜಾಗದ ರೇಟು 20 ಕೋಟಿ ಆಗಿತ್ತು, ಅಥವಾ 10 ಕೋಟಿ ಆಗಿತ್ತು, ಅಥವಾ ಕೋಟ್ಯಾಂತರ ಆಗಿತ್ತು. 15 ಲಕ್ಷ ಇದ್ದದ್ದು 1.5 ಕೋಟಿ ಆಗಿತ್ತು. ಎಲ್ಲರೂ ಶ್ರೀಮಂತರಾಗ್ಬಿಟ್ರು ಒಂಥರ, ಭೂಮಿ ಇದ್ದವರು. ಬನ್ನಿ, ವಾಟ್ ಎ ಜರ್ನಿ. ಮಂಡ್ಯದ ಮದ್ದೂರಿನ ಸೋಮನಹಳ್ಳಿಯಲ್ಲಿ ಹುಟ್ಟಿ ದೇಶ ವಿದೇಶ ಹೋಗಿ ಮುಖ್ಯಮಂತ್ರಿಯಾಗಿ, ವಿದೇಶಾಂಗ ಸಚಿವರಾಗಿ, ರಾಜ್ಯಪಾಲರಾಗಿ, ಎಲ್ಲ ಉಪಮುಖ್ಯಮಂತ್ರಿಯಾಗಿ, MLA, MLC, MP, ರಾಜ್ಯಸಭಾ MP, ಎಲ್ಲ ಪ್ರಧಾನಮಂತ್ರಿ ಒಂದು ಬಿಟ್ಟು ಕೊನೆಗೆ ಎಲ್ಲಿಂದ ಬಂದಿರ್ತೀವೋ ಅಲ್ಲಿಗೆ ವಾಪಸ್ ಹೋಗೋದು, ಸೋಮನಹಳ್ಳಿಗೆ. ನಾಳೆ ಏನೆಲ್ಲ ಕೊಡುಗೆ ಎಸ್ ಎಂ ಕೃಷ್ಣ ಅವರದು ಹೇಳ್ತಾ ಹೋಗ್ತೀನಿ. ಬ್ರ್ಯಾಂಡ್ ಬೆಂಗಳೂರಿನ ಕನಸು ಕಂಡು ಸಾಕಾರಕ್ಕೆ ಹೆಜ್ಜೆ ಹಾಕಿದವರು. ಸಿಂಗಾಪುರ್ ಮಾಡ್ತೀನಿ ಬೆಂಗಳೂರನ್ನು ಅಂತ. ಬಹುತೇಕ ಆಗಿದೆ ಸಿಂಗಾಪುರ ಥರನೇ. ಅಂದರೆ ಬೆಂಗಳೂರೇ ಅಂದರೆ ಒಂದು 80s 90sಲ್ಲಿದ್ದ ಬೆಂಗಳೂರು ಮತ್ತು ಈಗಿರುವಂಥ ಬೆಂಗಳೂರು ಎಷ್ಟು ಬದಲಾವಣೆ ಆಗಿದೆ ನಿಮ್ಗೆ ಗೊತ್ತು. ಬೆಂಗಳೂರನ್ನು ಸಿಂಗಾಪುರ ಮಾಡಲು ಹೊರಟಿದ್ದರು. ಆ ಕನಸು ಬಹುತೇಕ ಅವರು ಕನಸು ಕಂಡಿದ್ದು ನನಸಾಗಿದೆ. ಎನ್ ವೆಂಕಟಾಚಲ ಅವರನ್ನು ಲೋಕಾಯುಕ್ತಕ್ಕೆ ನೇಮಿಸಿದ್ರು. ಎನ್ ವೆಂಕಟಾಚಲ ಆ ಸಂದರ್ಭದಲ್ಲಿ ಭಾಳ ಸ್ಟ್ರಾಂಗ್. ಭೂ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಿದ್ದೇ ಕೃಷ್ಣ, ಡಿಜಿಟಲ್ ಮಾಡಿದ್ದು. ಅಲ್ಲಿ ತನಕ ಎಲ್ಲ ರಿಟರ್ನ್. ಸರ್ಕಾರಿ ಶಾಲೆಗಳಲ್ಲಿ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಮಕ್ಕಳಿಗೆ ಬಿಸಿಯೂಟ ಯೋಜನೆ ಬಂದಿದ್ದೇ ಎಸ್ ಎಂ ಕೃಷ್ಣ ಅವರ ಕಾಲಾವಧಿಯಲ್ಲಿ.